ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿ ದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ಲರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ, ಇವತ್ತು ನಾವು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ ಇವತ್ತಿನ ಅಂದರೆ ಏನು January 19 ಹಿಂದೂ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ವಲ್ಪ ಇವತ್ತು ಸೆಷನ್ ಡಿಲೇ ಆಗಿದೆ, ಅದಕ್ಕೆಲ್ಲರಿಗೂ ಸಾರಿ ಕೇಳ್ಕೊತೀನಿ. ಅದನ್ನು ಹೇಳ್ತಾ ಇವತ್ತಿನ ಸೆಷನ್ನ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನಲ್ಲಿ ಆರ್ಟಿಕಲ್ಸ್ ಏನೇನಿತ್ತೆ ಅಂತಂದರೆ ಸ್ಮಾಲರ್ ಸಿಟಿಸನ್ಸ್ ಅಂತ ಏನು ನಾವು ಮೊನ್ನೆ 2 ದಿವಸ ಅಸೀರ್ ರಿಪೋರ್ಟ್ ಅಂದರೆ ಬಿಯಾಂಡ್ ಬೇಸಿಕ್ಸ್ ಅಂತ ಒಂದು ರಿಪೋರ್ಟನ್ನು ಏನು ಅಸೀರ್ನವರು ಪ್ರಥಮ್ ಫೌಂಡೇಶನ್ನವರು ಏನು ರಿಲೀಸ್ ಮಾಡಿದ್ದಾರೆ, ಎಜುಕೇಷನ್ ಬಗ್ಗೆ, ಎಜುಕೇಷನಲ್ಲಿ ಸ್ಟ್ರಕ್ಚರಲ್ ಚಾಲೆಂಜಸ್ ಏನಿದೆ ಇದ್ರ ಬಗ್ಗೆ ಎಲ್ಲ ಏನು ಹೇಳಿದಾರಲ್ಲ, ಆ ಒಂದು ರಿಪೋರ್ಟ್ ಬಗ್ಗೆ ಆ ರಿಪೋರ್ಟ್ ಬಗ್ಗೆ ಒಂದು ಸಣ್ಣದಾದ ಒಂದು ಆರ್ಟಿಕಲ್ ಬಂದಿದೆ. ಅದನ್ನು ಏನು ಥರ ಜಡ್ಜ್ ಮಾಡಿದ್ದಾರೆ ಅಂತ. ಆಮೇಲೆ ನೀವೆಲ್ಲರೂ ಕೆಲವರೆಲ್ಲ ಹೇಳಿದರೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಾ ಇಲ್ಲ, ಹಾಗಾಗಿ ಟೈಪ್ ಮಾಡಿ ಅಂತ ಅಂದ್ಬಿಟ್ಟು, ಹಾಗಾಗಿ ಈ ಥರದ ಒಂದು ಹೊಸ ಇನಿಷಿಯೇಟಿವ್ನ ಇದನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಓಕೆ, ಸರಿ. ಇದು ಏನು ಹೇಳ್ತಾ ಇದೆ ಆರ್ಟಿಕಲ್ ಅಂದರೆ, ಈ ಸ್ಮಾಲರ್ ಸಿಟಿಸನ್ಸ್ ಅನ್ನೋ ಒಂದು ಆರ್ಟಿಕಲ್. ಇದು ಫಸ್ಟ್ ಆಫ್ ಆಲ್ ಏನಂತಂದರೆ, ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಏನಿದೆಯಲ್ಲ, ಅದರಲ್ಲಿ ಎಜುಕೇಷನ್, ಅದರ ಇಶ್ಯೂಸ್ ಆಫ್ ಎಜುಕೇಷನ್, ಹೆಲ್ತ್, ಅದೆಲ್ಲ ಏನಿದೆಯಲ್ಲ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಸ್ಪೆಷಲಿ ಈ ಆರ್ಟಿಕಲ್ ಬಗ್ಗೆ ಹೇಳೋದಾದರೆ, ಇದು ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಆನ್ ಎಜುಕೇಷನ್ ಇನ್ ಇಂಡಿಯಾ ಅದ್ರ ಬಗ್ಗೆ ಒತ್ತು ಜಾಸ್ತಿ ಹೇಳ್ತಾ ಇದೆ, ಸಿಗ್ನಿಫಿಕೆಂಟ್ ಆಗಿ ಹೇಳ್ತಾ ಇದೆ ಇದು. ಸರಿ, ಇದು ಏನು ಹೇಳ್ತಾ ಇದೆ ಅಂತಂದರೆ ಅಸೀರ್ ರಿಪೋರ್ಟ್ ಏನೋ ಬಿಟ್ಟಿದ್ದಾರೆ. ಆಮೇಲೆ ಅದರದ್ದು ಟೈಟಲ್ ಕೂಡ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಬಿಯಾಂಡ್ ಬೇಸಿಕ್ಸ್ ಅಂತ ಒಂದು ಅದಕ್ಕೆ ಟೈಟಲ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಅದರಲ್ಲೊಂದು ಹೇಳಿದ್ದೆ ನಾನು, ಏನಂತಂದರೆ ಇದನ್ನು 14ರಿಂದ 18 ವರ್ಷದ ಒಳಗಡಿನ ವಯಸ್ಕರ ಹುಡುಗರ ಮೇಲೆ ಇದನ್ನು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ ಅಂತ. ಸೊ ಈ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ 14 ವರ್ಷದಿಂದ 18 ವರ್ಷದ ಹುಡುಗರಲ್ಲಿ ಏನು ರಿಪೋರ್ಟ್ ಮಾಡಿದಾರಲ್ಲ, ಇವ್ರನ್ನ ಏನಂತ ಹೇಳಿದ್ದಾರೆ ಅಂತಂದರೆ ಅಂಡರ್ ಸ್ಟಡಿ ಡೆಮೋಗ್ರಫಿಕ್. ಅಂದರೆ ಪಾಪ ಇವ್ರ ಬಗ್ಗೆ ಇಷ್ಟು ವರ್ಷ ಏನಾಗಿದೆ, ಏನು ಕತೆ ಅಂತಲೇ ಒಂದು ಸ್ಟಡೀಸ್ ಇರಲಿಲ್ಲ, ಒಂದು ರಿಪೋರ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ರಿಪೋರ್ಟ್ ಹೇಳ್ತಾ ಇದೆ. ಅವ್ರ ಮೇಲೆ ಒಂದು ಚಿಂತಾಜನಕವಾದ ಒಂದು ಇದನ್ನು ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಏನಂತಂದರೆ, ಇದು ಈ ಎಜುಕೇಷನಲ್ ಇಂಪ್ಯಾಕ್ಟು ರೂರಲಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಇದನ್ನು ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಇಲ್ಲಿ ನೋಡ್ಬೋದು ಏನಂತಂದರೆ, ನೋಡಿ ಇಲ್ಲಿ ಕೆಲವು ಡೇಟಾ ಇದೆ. ಎಜುಕೇಷನಲ್ ಸ್ಟ್ರಗಲ್ಸ್ ಯಾವ್ಯಾವ ಥರ ಆಗುತ್ತೆ ಅಂತಂದರೆ, ಎಜುಕೇಷನಲ್ ಸ್ಟ್ರಗಲ್ಸ್ ಯಾವ ಥರ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಕ್ಲಾಸ್ ಲೆವೆಲಲ್ಲಿ ಇದನ್ನೇ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸೇ ಮಾಡೋಕ್ಕೆ ಬರಲ್ಲ ಕ್ಲಾಸ್ 2 ಲೆವೆಲಲ್ಲಿ, ಇದರಲ್ಲೆಲ್ಲ ಮ್ಯಾಥಮೆಟಿಕ್ಸೇ ಮಾಡೋಕ್ಕೆ ಬರ್ತಲ್ಲ ಹುಡುಗರಿಗೆ, ಅದು ಎಸ್ಪೆಷಲಿ ರೂರಲ್ ಸೆಕ್ಟರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕ್ಲಾಸ್ 2 ಲೆವೆಲಲ್ಲಿ ಅವರಿಗೆ ಮದರ್ ಟಂಗಲ್ಲೂ ಕೂಡ ಓದಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಇದನ್ನು ಕೂಡ ಇಶ್ಯೂ ರೈಸ್ ಮಾಡಿದ್ದಾರೆ. ಅದಾದಮೇಲೆ ಏನು ಗರ್ಲ್ಸ್ಗಿನ್ನ ಚೆನ್ನಾಗೆ ಇದನ್ನು ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಅರ್ಥಮೆಟಿಕ್ಕು, ಇಂಗ್ಲೀಷ್ ರೀಡಿಂಗ್ ಸ್ಕಿಲ್ಸಲ್ಲಿ ಗರ್ಲ್ಸ್ಗಿನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ರಿಪೋರ್ಟಲ್ಲಿ ಇದನ್ನು ಮಾಡಿದ್ದಾರೆ. ಆಮೇಲೆ ಎನ್ರೋಲ್ಮೆಂಟ್ ಆ್ಯಂಡ್ ಏಜ್ ಡಿಸ್ಪ್ಯಾರಿಟೀಸ್ ಒಳಗಡೆ 86.8% ಅಷ್ಟೇ ಎನ್ರೋಲ್ಮೆಂಟ್ ಆಗ್ತಾ ಇರೋದು, ಇನ್ನು ಉಳ್ಕಿದಷ್ಟು ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ ಅನ್ನೋ ಒಂದು ಇಶ್ಯೂನು ಕೂಡ ರೈಸ್ ಮಾಡಿದ್ದಾರೆ. ಆಮೇಲೆ ಡಿಸ್ಪ್ಯಾರಿಟಿ ಏನಪ್ಪ ಅಂತಂದರೆ, ಮಕ್ಕಳು ಬೆಳೆದು ದೊಡ್ಡವ್ರು ಆಗ್ತಾ ಅಂದರೆ ಅವರು ದೊಡ್ಡವ್ರು ಆಗ್ತಾ ಹೈಯರ್ ಎಜುಕೇಷನ್ ಅಂತ ಏನಿದೆಯಲ್ಲ, ಅದರಲ್ಲಿ ಬರೀ 32.6% ಅಷ್ಟೇ ಜನ ಸ್ಕೂಲಿಗೆ ಸೇರ್ಕೋತಾ ಇರೋದು, ಆಮೇಲೆಲ್ಲ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಅದನ್ನು ಕೂಡ ಇದನ್ನು ಅಸೀರ್ ರಿಪೋರ್ಟಲ್ಲಿ ಹೇಳಿದ್ದಾರೆ. ಅದಾದಮೇಲೆ ಅದೇ ಹೇಳ್ದಲ್ಲ, ಬೆಳೀತಾ ದೊಡ್ಡವರಾಗ್ತಾ 32.6% ಅಷ್ಟೇ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಹ್ಯುಮ್ಯಾನಿಟೀಸ್ಗೆ ಸೇರ್ಕೋತಾ ಇದ್ದಾರೆ. ಹಾಗಾಗಿ ಅದು ಮುಂದೆ ಅಂದರೆ ಸೈನ್ಸ್ ಸ್ಟ್ರೀಮಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಇದೆ, ಡಿಸ್ಪ್ಯಾರಿಟೀಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದಾದಮೇಲೆ ವೊಕೇಶನಲ್ ಟ್ರೈನಿಂಗ್ ಮತ್ತು ಪ್ರೈವೇಟ್ ಟ್ಯೂಷನ್ ಬಗ್ಗೆ ಏನಂತಂದರೆ 5.6% ಬರೀ ಪ್ರೈವೇಟ್ ಟ್ಯೂಷನ್ಸ್ಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ಇತ್ತೀಚೆಗೆ ಏನಾಗಿದೆ ಅಂದರೆ 25%ಇಂದ 2022ರಲ್ಲಿ, ಇದು 2018ರಲ್ಲಿ 25% ಇದ್ದಿದ್ದು, ಈಗ 2022ರಲ್ಲಿ ಅಂದರೆ ಕಳೆದ ವರ್ಷ 30%ಗೆ ಬಂದು ಏರಿದೆಯಂತೆ. ಅದು ಏನು ಪ್ರೈವೇಟ್ ಟ್ಯೂಷನ್ ತೊಗೊಳೋದ್ರಲ್ಲಿ, ಅದನ್ನು ಕೂಡ ಈ ರಿಪೋರ್ಟ್ ಹೇಳುತ್ತೆ. ಅದಾದಮೇಲೆ ಟೆಕ್ನಾಲಜಿ ಮತ್ತು ಆನ್ಲೈನ್ ಸೇಫ್ಟಿ ಏನಂತಂದರೆ, ಸುಮಾರು 90%ಗಿನ ಜಾಸ್ತಿ ಜನದ ಹತ್ರ ಅವ್ರದ್ದೇ ಸ್ವಂತ ಮೊಬೈಲ್ ಇದೆ, ಮತ್ತು ಅವರಿಗೆ ಗೊತ್ತಿದೆ ಕೂಡ ಏನು ಥರ ಹ್ಯಾಂಡಲ್ ಮಾಡಬೇಕು, ಅವ್ರದ್ದೇ ಆದ ಒಂದು ಇದಿದೆ,
ಆಮೇಲೆ ಅವ್ರಿಗೆಲ್ಲ ಗೊತ್ತಿದೆ ಏನು ಮಾಡ್ಬೇಕಂತ. ಇನ್ನು ಉಳ್ಕಿದವರಿಗೆ ಗೊತ್ತೇ ಇಲ್ಲ ಸ್ಮಾರ್ಟ್ಫೋನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆನ್ಲೈನ್ ಸೇಫ್ಟಿ ಸೆಟ್ಟಿಂಗ್ಸ್ ಹೆಂಗೆ ಇದನ್ನು ಮಾಡ್ಕೋಬೇಕಂತ. ಇದು ಏನಂತಂದರೆ ಒಂದು ಪೊಟೆನ್ಷಿಯಲ್ ರಿಸ್ಕ್ನ ಅರೈಸ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಗೌರ್ಮೆಂಟ್ ಯೋಚನೆ ಮಾಡಬೇಕು ಅಂತಲೂ ಕೂಡ ಒಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ NEP 2020 ಮತ್ತು ನಿಪುಣ್ ಸ್ಕೀಮ್ ಅಂತ, ನಿಪುಣ್ ಭಾರತ್ ಮಿಷನ್ ಸ್ಕೀಮ್, ಈ ಥರದ್ದೆಲ್ಲ ನಮ್ಮ ದೇಶದಲ್ಲಿ ಸ್ಕೀಮ್ಸ್ ತಂದರೂ ಕೂಡ ಅದಕ್ಕೆ ತಕ್ಕಂಥ ಒಂದು ರಿಸಲ್ಟ್ಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡಬೇಕು, ಒಂದು ಕಾಂಪ್ರಹೆನ್ಸಿವ್ ಎಜುಕೇಷನಲ್ ಪಾಲಿಸೀಸ್ನ ತರಬೇಕು, ರಿಫಾರ್ಮ್ಸ್ ತರಬೇಕು ಅಂತ ಅಂದ್ಬಿಟ್ಟು ಇದನ್ನ ಈ ಆರ್ಟಿಕಲ್ ಇಷ್ಟು ಹೈಲೈಟ್ ಮಾಡ್ತಾ ಇದ್ದಾರೆ. ಇದು ಇಷ್ಟು ಈ ಆರ್ಟಿಕಲ್ ಬಗ್ಗೆ. ಇದು ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಮೇನ್ಸ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿ ಉಪಯೋಗಿಸ್ಕೋಬಹುದು. ಅಂದ್ರೆ ಇದು ಏನಂದ್ರೆ ಈ ತರ ಡೇಟಾಸ್ನ ಕೊಟ್ಬಿಟ್ಟು ಇದು ಅಸೀರ್ ರಿಪೋರ್ಟ್ ಈ ತರ ಡೇಟಾ ಕೊಟ್ಟಿತ್ತು ಅಂತ ಅಂದ್ಬಿಟ್ಟು ನೀವು ಆನ್ಸರ್ಸ್ ಅಲ್ಲಿ ಆಡ್ ಮಾಡಿದ್ರೆ ಅದು ನಿಮಗೆ ತುಂಬಾ ವ್ಯಾಲ್ಯೂ ಅಡಿಷನ್ ಆಗುತ್ತೆ ನಿಮ್ಮ ಆನ್ಸರ್ಸ್ಗೆ. ಈ ತರ ಆನ್ಸರ್ಸ್ನ ನೀವು ಬರೆಯೋದನ್ನ ಕಲ್ತ್ಕೋಬೇಕು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಫಸ್ಟ್ ಏನಪ್ಪಾ ಅಂದ್ರೆ ಕ್ರಾಫ್ಟಿಂಗ್ ಎ ನ್ಯೂ ಫೇಸ್ ಇನ್ ಇಂಡಿಯಾ ಮತ್ತೆ UK ಡಿಫೆನ್ಸ್ ಟೈಸ್ ಅಂತ ಅಂದ್ಬಿಟ್ಟು ಇದು ನಮ್ಮ GS2 ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಬೈಲಾಟರಲ್ ರಿಲೇಷನ್ಸ್ ಅಲ್ಲಿ ತುಂಬಾ ಬರುತ್ತೆ ಇದು. ಓಕೆ, ಇದು ಏನಂತಂದ್ರೆ ಇದ್ರ ಕಂಟೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರು ಏನಿದ್ರಲ್ಲ ಅವರು UK ಹೋಗಿದ್ರು. UK ಹೋಗಿದ್ರ ಬೆನ್ನಲ್ಲೇ ಏನಂತಂದ್ರೆ ಅಲ್ಲಿ ಈಗ ಚೈನಾ ತುಂಬಾ ಬೆಳೀತಾ ಇದೆ, ಅವ್ರದ್ದು ಮಿಲಿಟರಿ ಪವರ್ ಕೂಡ ಬೆಳೀತಾ ಇದೆ. ಹಂಗಾಗಿ UKನವರಿಗೂ ಕೂಡ ನಮ್ಮ ಇಂಡಿಯನ್ ಓಷನ್ನು ಅದರಿಂದ ಮತ್ತೆ ಸಿ ಲೈನ್ಸ್ ಆಫ್ ಕಮ್ಯುನಿಕೇಶನ್ ಇದೆಲ್ಲದರಿಂದ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಂಡಿಯಾ ಮತ್ತು UK ಏನು ಮಾಡ್ತಾ ಇದೆ ಅಂದರೆ ನಮಗೆ ಬೆಳೆಯೋಕ್ಕೆ ಆಪರ್ಚುನಿಟಿಗಳಿದೆ, ಇದನ್ನು ನಾವು ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇವನ್ ನಮ್ಮ ಇಂಡಿಯಾ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಬೇಸಿಕಲಿ ಏನು ಹೇಳ್ತಾ ಇದೆ ಅಂದರೆ ನೋಡಿ, ನಾನು ಹೇಳಿದ್ನಲ್ಲ ಇಲ್ಲಿ ಚೈನೀಸ್ ಮಿಲಿಟರಿ ಜಾಸ್ತಿ ಆಗ್ತಾ ಇದೆ. ಸೊ ಇವರಿಗೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಸಿ ಲೈನ್ ಕಮ್ಯುನಿಕೇಶನ್ಸ್ ಏನಿದೆಯಲ್ಲ ಅದು ನಮಗೆ ಇಂಡಿಯಾಗೂ ಇಂಪಾರ್ಟೆಂಟು, UK ಅವರಿಗೆ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಏನು ಹೇಳಿದ್ದಾರೆ ಆಥರ್ ಏನು ಹೇಳ್ತಾ ಇದ್ದಾರೆ ಅಂದರೆ UKನವರು ಒಂದು ಸ್ಟ್ರಾಟಜಿಕ್ ರೀಓರಿಯಂಟೇಷನ್ ಮಾಡ್ಕೋಬೇಕು. ಅಂದರೆ ಸ್ಟ್ರಾಟಜಿಕ್ ರೀಓರಿಯಂಟೇಷನ್ ಏನಂತಂದರೆ ಅಂದರೆ ಬ್ರಿಟಿಷ್ನವ್ರು ಏನು ಮಾಡ್ಕೋಬೇಕು ಅಂತಂದರೆ ಇಂಡಿಯಾದು ಪಾಲಿಸೀಸ್ ಏನಿದೆಯಲ್ಲ ಅಂದರೆ ಇಂಡಿಯನ್ ಫಾರಿನ್ ಪಾಲಿಸಿ ಅವರು ಇಂಡಿಯಾಗೋಸ್ಕರ ಏನೇನೆಲ್ಲ ಪಾಲಿಸೀಸ್ ಮಾಡ್ತಾರಲ್ಲ ಅದನ್ನು ಚೈನಾ ಒಂದು ಇದ್ರ ಜೊತೆಗೆ ಅಲೈನ್ ಮಾಡಿಕೊಂಡು ಅಂದರೆ ಚೈನಾದವರಿಗೆ ಇದು ಕೌಂಟರ್ ಮಾಡೋ ಒಂದು ಇದ್ರ ಬೇಸಿಸ್ ಮೇಲೆ ಅಲೈನ್ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಇದನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಒಂದು ಟೆಕ್ನಿಕಲ್ ಕೊಲಾಬ್ರೇಷನ್ ಮಾಡ್ಕೋಬೇಕು. ಟೆಕ್ನಿಕಲ್ ಕೊಲಾಬ್ರೇಷನ್ ಯಾವ ಥರ ಅಂದರೆ ಎಲೆಕ್ಟ್ರಿಕಲ್ ಪ್ರೊಪಲ್ಷನ್ ಟೆಕ್ನಾಲಜಿ. ಇದೇನಂತಂದರೆ ನಮ್ಮ ಇಂಡಿಯನ್ ನೇವಿಯಲ್ಲಿ ಈ ಥರದೊಂದು ಎಲೆಕ್ಟ್ರಿಕಲ್ ಪ್ರೊಪಲ್ಷನ್ ಟೆಕ್ನಾಲಜಿ ಇಲ್ಲ. ಇದನ್ನು ಯೂಶ್ವಲಿ ಏರ್ಕ್ರಾಫ್ಟ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಥರದೊಂದು ಟೆಕ್ನಾಲಜಿ ಆಲ್ರೆಡಿ UK ಅವ್ರ ಹತ್ರ ಇದೆ. ಇದನ್ನು ಅವರು ಇಂಡಿಯಾಗೆ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಇದನ್ನು ನಮ್ಮ ಇಂಡಿಯಾದ ನೇವಿಯಲ್ಲಿ ಯೂಸ್ ಮಾಡಿದ್ರೆ ನಮ್ಮ ನೇವಿನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಇಂಡಿಯನ್ ಓಷನಲ್ಲಿ ಕೂಡ ನಮ್ಮ ನೇವಿ ಒಂದು ಪ್ರಬಲವಾದ ಒಂದು ಶಕ್ತಿ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಇಂಡಿಯಾ ಮತ್ತು UK ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ನ ಮಾಡಬೇಕು. ಅದನ್ನ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕ್ಯಾಪಬಿಲಿಟಿ ಪಾರ್ಟ್ನರ್ಶಿಪ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ಇದ್ರ ನಿಟ್ಟರಲ್ಲೇ ಅಂದರೆ ಎಲೆಕ್ಟ್ರಿಕಲ್ ಪ್ರೊಪಲ್ಷನ್ ಟೆಕ್ನಾಲಜಿ ಬೇಸಸ್ ಆಧಾರದ ಮೇಲೆ ಒಂದು ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕ್ಯಾಪಬಿಲಿಟಿ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ನಮ್ಮಿಬ್ಬರ ಮಧ್ಯೆ ಅಂತಲೂ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಆಥರ್ ಏನು ಹೇಳ್ತಾ ಇದ್ದಾರೆ, ಟೆಕ್ನಿಕಲ್ ನೋ ಹೌ ಟ್ರಾನ್ಸ್ಫರ್ ಅಂತ. ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ UK ಅದೊಂದು ಡೆವಲಪ್ಡ್ ನೇಷನ್. ಅದು ಅವ್ರ ಹತ್ರ ತುಂಬಾ ಟೆಕ್ನಾಲಜಿ ಇದೆ, ಹೆಂಗೆ ವರ್ಕ್ ಆಗುತ್ತೆ ಏನು ಅವ್ರ ಹತ್ರ ಎಕ್ಸ್ಪರ್ಟೀಸ್ ಎಲ್ಲ ಇದೆ. ಅಂದರೆ ಅವರು ಒಂದು ಪ್ರಬಲವಾಗಿದ್ದಾರೆ. ಅದನ್ನು ಅಂದರೆ UK ರಾಯಲ್ ನೇವಿ, ನಮ್ಮ ಇಂಡಿಯನ್ ನೇವಿ ಹೆಂಗಿದೆಯಲ್ಲ ಹಾಗೆ ಬ್ರಿಟಿಷ್ ಅವ್ರದ್ದು ರಾಯಲ್ ನೇವಿ ಅಂತ ಏನಿದೆಯಲ್ಲ ಅವರ ಒಂದು ಇದನ್ನು ನಾಲೆಡ್ಜನ್ನು ನಮಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಲೂ ಕೂಡ ಆಥರ್ ಹೇಳಿದ್ದಾರೆ. ಅದಾದಮೇಲೆ ಟೆಸ್ಟಿಂಗ್ ಮತ್ತು ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಟೆಸ್ಟಿಂಗ್ ಮತ್ತು ಇಂಟಿಗ್ರೇಷನ್ ಅಂತಂದರೆ ಏನಂತಂದರೆ ನಾವು ಎಲ್ಲದನ್ನು ಕೂಡ ನಮ್ಮ ಒಂದು ಇಂಡಿಯಾ ಬೇಸಿಸ್ ಮೇಲೆ ಅದನ್ನು ಟೆಸ್ಟ್ ಮಾಡ್ಕೋಬೇಕು. ಆಮೇಲೆ ಇವನ್ UK ಅವರು ಏನಂತಂದರೆ ಅದನ್ನ ಎಲ್ಲದನ್ನು ಟೆಸ್ಟ್ ಮಾಡಿಕೊಂಡು ಅದನ್ನು ಟ್ರೈನಿಂಗ್ ಮಾಡಿ ಎಕ್ವಿಪ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಕೊಡೋಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ UKನವರು. ಸೊ ಇದನ್ನು ನಾವು ಈ ಆಪರ್ಚುನಿಟಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತಲೂ ಕೂಡ ಆಥರ್ ಹೇಳ್ತಾ ಇದ್ದಾರೆ. ಸರಿನಾ? ಇದ್ರ ನಿಟ್ಟಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಇಷ್ಟೆಲ್ಲ ಆಪರ್ಚುನಿಟೀಸ್ ಇದ್ರೂ ಕೂಡ ಆಪರ್ಚುನಿಟೀಸ್ ಅಂತೂ ಇದೆ ನಿಜ, ಆಪರ್ಚುನಿಟೀಸ್ ಎಲ್ಲಿರೋದಿಲ್ಲ, ಎಲ್ಲ ಕಡೆ ಇರುತ್ತೆ. ಅದ್ರ ಜೊತೆಗೆ ಚಾಲೆಂಜಸ್ ಕೂಡ ಇದೆ. ಏನದು ಚಾಲೆಂಜಸ್ ಏನು ಅಂತಂದರೆ ಲೆಗಸಿ ಇಶ್ಯೂಸು. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತು ಬ್ರಿಟಿಷು UK ಇಂಡಿಯಾ ಮತ್ತು ಪಾಕಿಸ್ತಾನ ಜೊತೆ ಒಂದು ಕರಾಳವಾದ ಹಿಸ್ಟ್ರಿನೇ ಇದೆ ಅವ್ರಿಗೆ. ಓಕೆ, ನಮ್ಮನ್ನು ಬಂದು ಲೂಟಿ ಮಾಡಿದ್ರು ಅವರು. ಹಾಗಾಗಿ ಇದು ಒಂದು ಮಧ್ಯೆ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ ಗ್ಲೋಬಲ್ ವೆಪನ್ ಎಕ್ಸ್ಪೋರ್ಟ್ಸಲ್ಲಿ ಒಂದು ಕಾಂಪ್ಲೆಕ್ಸಿಟಿ ಇದೆ. ಓಕೆನಾ, ಯಾರಿಂದ ತಗೋಬೇಕು, ಏನು ಮಾಡಬೇಕು, ಈ ಥರದೊಂದು ಕಾಂಪ್ಲೆಕ್ಸಿಟಿ ಇದೆ. ಈ ಒಂದು ಚಾಲೆಂಜ್ ಕೂಡ ಬಂದು ಒದಗುತ್ತೆ ಈ ಥರ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕಾರೆ. ಅದ್ರ ಜೊತೆಗೆ ಈ ಖಲಿಸ್ತಾನು ಮತ್ತು ಸಿಖ್ ಸಪ್ರೇಷನ್ ಮೂವ್ಮೆಂಟ್ಸ್ ಕೂಡ ಈ ಥರದೊಂದು ಇದನ್ನು ಡೆವಲಪ್ ಮಾಡೋಕ್ಕೆ ಇದನ್ನು ಅಡ್ಡಿ ಮಾಡ್ತಾ ಇದೆ. ಓಕೆ, ಇದಿಷ್ಟು. ಅದ್ರ ಜೊತೆಗೆ ಆಥರ್ ಏನು ಹೇಳ್ತಾರೆ, ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಶಿಫ್ಟಿಂಗ್ ಸ್ಟ್ರಾಟಜಿಕ್ ರಿಯಾಲಿಟೀಸ್ನ ಮಾಡ್ಕೋಬೇಕಪ್ಪ. ಅಂದರೆ ಚೈನಾ ಅಂತೂ ನೇವಲ್ ಪವರ್ ಆಗಿ ಬೆಳೀತಾ ಇದೆ, ಅದಕ್ಕೆ UK ಮತ್ತು ಇಂಡಿಯಾ ಬೆಳಿಲೇಬೇಕು, ಒಟ್ಟುಗೂಡಲೇಬೇಕು ಅಂತಲೂ ಕೂಡ ಹೇಳ್ತಾ ಇದೆ. ಅದನ್ನು ಹೆಂಗೆ ಮಾಡಬೇಕು ಅಂತಂದರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್ ಮಾಡಬೇಕು.
ಅದನ್ನ ಹೆಂಗೆ ಅಂತಂದ್ರೆ ಲಿಟರಲ್ ರೆಸ್ಪಾನ್ಸ್ ಗ್ರೂಪ್ ಅಂತ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಡು ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನೇ ಮಾಡ್ರಿ ನೀವು ಇಂಟರ್ ಆಪರಬಿಲಿಟಿ ಇರಲಿ. ಇಂಟರ್ ಆಪರಬಿಲಿಟಿ ಅಂತಂದ್ರೆ ನಿಮ್ದನ್ನ ನಾವ್ ಇದನ್ನ ಮಾಡ್ಕೊಳಂಗೆ, ನಮ್ದನ್ನ ನೀವ್ ಇದನ್ನ ಮಾಡ್ಕೊಳಂಗೆ, ಈ ತರದ್ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಂಟರ್ ಆಪರಬಿಲಿಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಥರ್ ಇದನ್ನ ಮಾಡಿದ್ದಾರೆ. ಇಂಡಿಯಾ ಮತ್ತೆ UK ಮಧ್ಯ ಬಯಲಾಟರಲ್ ರಿಲೇಷನ್ಸ್ ಹೆಂಗ್ ತಗೊಂಡೋಗ್ಬೇಕು ಬಿಕಾಸ್ ಆಫ್ ಚೈನಾ ಬೆಳೀತಾ ಇರೋದ್ರಿಂದ ನಾವು ಯಾವ ತರ ಇದಾಗಬೇಕು ಅಂತ ಅಂದ್ಬಿಟ್ಟು ಅವರು ಇದನ್ನ ಆಥರ್ ತುಂಬಾ ಚೆನ್ನಾಗಿ ಒಂದು ಸ್ಟ್ರಾಟಜಿನ ಕೊಟ್ಟಿದ್ದಾರೆ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇದು GS2ನ ಗವರ್ನೆನ್ಸ್ ಟಾಪಿಕ್ಗೆ, ಅಂದ್ರೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂತ ಏನ್ ಹೇಳ್ತದಲ್ಲ ಟಾಪಿಕ್, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಅಂತಂದ್ರೆ ಸಬ್ ಕ್ಯಾಟಗರೈಸೇಷನ್ ಆಫ್ ಸುಪ್ರೀಂ ಕೋರ್ಟ್, ಅಂದ್ರೆ ಇದು SCs ಶೆಡ್ಯೂಲ್ ಕ್ಯಾಸ್ಟ್ ಪ್ಯಾನಲ್ ಟು ಲುಕ್ ಇನ್ ಟು ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಬೆನಿಫಿಟ್ಸ್ ಅಂತ. ಅಂದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ನಮಗೆಲ್ಲರಿಗೂ ಗೊತ್ತಿದೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತೆ OBCs ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಎಲ್ಲ ಕೆಲವೊಂದು ಕ್ಯಾಟಗರಿಗಳು ಬರುತ್ತೆ. ಇದರಲ್ಲಿ ಸಬ್ ಕ್ಯಾಟಗರೈಸೇಷನ್ ಮಾಡಬೇಕು ಅನ್ನೋದೊಂದು ತುಂಬಾ ವರ್ಷದಿಂದ ಡಿಮ್ಯಾಂಡ್ ಇದೆ. ಅಂದ್ರೆ ಅವರ ಒಂದು ಇದರಲ್ಲೇ ಮತ್ತೆ ಸಬ್ ಡಿಮ್ಯಾಂಡ್ ಮಾಡಬೇಕು ಅಂತ ಇದೆ. ಅದ್ರ ಬಗ್ಗೆ ಇದು ಆರ್ಟಿಕಲ್ ಇದೆ. ಏನಿದೆ ಅಂತಂದ್ರೆ, ಇದು ಯಾಕೆ ಇತ್ತೀಚೆಗೆ ರೀಸೆಂಟ್ ಆಗಿ ಬಂದಿದೆ ಅಂತಂದ್ರೆ, ಇತ್ತೀಚೆಗೆ ಮೋದಿ ಅವರು ತೆಲಂಗಾಣಕ್ಕೆ ಹೋದಾಗ ಮಾದಿಗ ಕಮ್ಯುನಿಟಿನವರು ಈ ಒಂದು ಡಿಮ್ಯಾಂಡ್ ನ ರೈಸ್ ಮಾಡಿದ್ದಾರೆ. ಸರ್, ನಮಗೆ 1994ರಿಂದ ನಾವು ಈ ಡಿಮ್ಯಾಂಡ್ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ನೀವೇನಾದ್ರೂ ಒಂದ್ ಸ್ವಲ್ಪ ಚಿಂತನೆಗಳು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮಾದಿಗ ಕಮ್ಯುನಿಟಿನವರು ಒಂದು ಇದನ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಈ ತರದೊಂದು ಮಾಡಿದ್ದಾರೆ. ಸೊ ಯೂನಿಯನ್ ಗವರ್ಮೆಂಟ್ ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ, ಹೌದಪ್ಪ ನೋಡೋಣ ಸರ್, ಇದು ನೀವು ಹೇಳ್ತಾ ಇರೋದು ನನಗೆ ಗೊತ್ತಿರಲಿಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಸಡನ್ ಆಗಿ ಏನ್ ಮಾಡಿದೆ, ಒಂದು 5 ಮೆಂಬರ್ ಕಮಿಟಿನ ಸೃಷ್ಟಿ ಮಾಡಿದೆ. ಇದನ್ನ ಮಾಡೋಕ್ಕೋಸ್ಕರ ಅಂದ್ರೆ, ಅದು ಯಾರು ಸೆಕ್ರೆಟರೀಸ್ಗಳ ಒಂದು 5 ಮೆಂಬರ್ ಕಮಿಟಿನ ಮಾಡಿದೆ. ಅದಕ್ಕೆ ಕ್ಯಾಬಿನೆಟ್ ಸೆಕ್ರೆಟರಿನ ಹೆಡ್ ಆಗಿ ಮಾಡಿದ್ದಾರೆ. ಓಕೆ, ಸರಿ, ಹಾಗಾದ್ರೆ ವಾಟ್ ಈಸ್ ಸಬ್ ಕ್ಯಾಟಗರೈಸೇಷನ್ ವಿತ್ ಇನ್ ಕ್ಯಾಸ್ಟ್ ಅಂತ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಸಬ್ ಗ್ರೂಪ್ಸ್ ಮಾಡಿ ಇಂಟರ್ ಕ್ಯಾಟಗರಿ ಇನ್ಇಕ್ವಾಲಿಟೀಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಅದರಲ್ಲಿ ಕೆಳಗಡೆ ಮತ್ತೆ ಬೇರೆ ಬೇರೆ ಸ್ವಲ್ಪ ಪಂಗಗಳು ಬರ್ತಾವಲ್ಲ, ಅದರಲ್ಲಿ ಇನ್ಇಕ್ವಾಲಿಟೀಸ್ ಎಷ್ಟಿದೆ, ಯಾರು ಸ್ವಲ್ಪ ಜಾಸ್ತಿ ಸೋಷಲೈಸೇಷನ್ ಆಗಿದ್ದಾರೆ, ಯಾರು ಇನ್ನೂ ತುಂಬಾ ಕಮ್ಮಿ ಬಡತನದಲ್ಲಿ ಇರ್ಬೋದು, ಬೇರೆ ಬೇರೆ ತರದ ಸೋಷಲೈಸೇಷನ್ ಆ ತರ ಇನ್ನೂ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಒಂದು ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದೇ ಸಬ್ ಕ್ಯಾಟಗರೈಸೇಷನ್ ಅದನ್ನ ಮಾಡಬೇಕು. ಅದ್ರ ಜೊತೆಗೆ ಎಲ್ರಿಗೂ ಒಂದು ಈಕ್ವಾಲಿಟಿ ಮತ್ತೆ ಒಂದು ಈಕ್ವಲ್ ಆಗಿರೋ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ. ಸರಿ, ಅದನ್ನ ಯಾಕೆ ಮಾಡ್ಬೇಕಂಗಾದ್ರೆ, ಸಬ್ ಕ್ಯಾಟಗರೈಸೇಷನ್ ಅಂದ್ರೆ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಾಯ್ತು. ಯಾಕೆ ಮಾಡಬೇಕು, ಏನಕ್ಕೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾ ಬಂದ್ಬಿಟ್ಟು ಒಂದು ಡೈವರ್ಸಿಫೈಡ್ ನೇಷನ್. ಅದರಲ್ಲಿ ಇವರಲ್ಲೂ ಕೂಡ ಅಂದ್ರೆ ಈ ಒಂದು SC STs OBCs ಇದರಲ್ಲೂ ಕೂಡ ತುಂಬಾ ಡೈವರ್ಸಿಟೀಸ್ ಇದಾವೆ. ತುಂಬಾ ಈಗ ಬುಡಕಟ್ಟು ಜನಾಂಗದಲ್ಲಿ ಅಂದ್ರೆ ಶೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ಬುಡಕಟ್ಟು ಜನಾಂಗದಲ್ಲಿ ಕರ್ನಾಟಕದಲ್ಲಿ ಬೇರೆ ತರ ಬುಡಕಟ್ಟು ಜನಾಂಗದವರು ಇದ್ದಾರೆ, ಅಸ್ಸಾಂ, ತ್ರಿಪುರ, ಮಣಿಪುರ ಇಂಥ ಕಡೆ ಬೇರೆ ಬೇರೆ ತರ ಬುಡಕಟ್ಟು ಜನಾಂಗದವರು ಇದ್ದಾರೆ. ಅದರಲ್ಲೇ ತುಂಬಾ ಬೇರೆ ಬೇರೆ ಕೋಯಾ ಆ ತರ ಟ್ರೈಬ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಇವರು ಬೇರೆ ಬೇರೆ ತರ ಶೋಷಣೆಗಳಿಗೆ ಒಳಗಾಗಿದ್ದಾರೆ. ಸೊ ಇವರಲ್ಲಿ ಅವರದ್ದೇ ಆದ ಒಂದು ಡೈವರ್ಸಿಟಿ ಇದೆ. ಸೊ ಅದನ್ನ ಅದನ್ನು ಇಟ್ಕೋಬೇಕು. ಆದ್ಮೇಲೆ ಹೆಟ್ರೋಜೆನಿಟಿ ಅಂದ್ರೆ ಅವ್ರವ್ರ ಮಧ್ಯೆ ಒಂದು ಏನಂದ್ರೆ, ಅವರು ಈಗ ಹೆಂಗೆ ಬೇರೆಯವ್ರಿಗೆ ಮಿಕ್ಸ್ ಆಗಕ್ ಬಿಡೋದಿಲ್ಲ, ಇವರಲ್ಲೂ ಕೂಡ ಅವ್ರವರು ಮಿಕ್ಸ್ ಆಗಕ್ ಬಿಡೋದಿಲ್ಲ. ಈ ತರದ್ ಒಂದು ಇದೆ ಇರೋದ್ರಿಂದ ಈ ತರದೊಂದು ಸಬ್ ಗ್ರೂಪ್ ಮಾಡೋದ್ರಲ್ಲಿ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ತುಂಬಾ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ, ಈ ತರದೊಂದು ಇದು ನಡೀತಾ ಇದೆ. ಅಂದ್ರೆ ಏನಂದ್ರೆ ದರ್ ಇಸ್ ಅ ಡಿಸ್ಪ್ರಪೋರ್ಷನೇಟ್ ಅಂಡ್ ಸ್ಕ್ಯೂರ್ ರೀಡಿಸ್ಟ್ರಿಬ್ಯೂಷನ್. ಅಂದ್ರೆ ಏನಂತಂದ್ರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತೂ ಇವ್ರುಗಳಿಗೆಲ್ಲ ಒಂದು ಒಳ್ಳೊಳ್ಳೆ ಒಂದು ಇದನ್ನ ಮಾಡ್ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟಲ್ ಆಗಿರ್ಬೋದು, ಎಜುಕೇಶನಲ್ ಅಲ್ಲಿ ಅವ್ರಿಗೆಲ್ಲರಿಗೂ ಒಂದು ಆಪರ್ಚುನಿಟೀಸ್ ರಿಸರ್ವೇಶನ್ ಅನ್ನ ಒಂದು ಇದನ್ನ ಕೊಟ್ಟಿದ್ದಾರೆ ಎಲ್ಲಾದ್ರೂ. ಆದ್ರೆ ಇದ್ರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವರಿಗೂ ಅದರಲ್ಲಿ ಡಿಸ್ಪ್ರಪೋರ್ಷನೇಟ್ ಆಗಿ ಮತ್ತೆ ಅವರಿಗೆ ಕೆಳ ಪಂಗಡದವರಿಗೆ ಸ್ವಲ್ಪ ಕಮ್ಮಿ ಇದನ್ನ ಮಾಡೋದು, ಅಲ್ಲೂ ಕೂಡ ಇನ್ಇಕ್ವಾಲಿಟಿ ನೀಡೋದು ಇಲ್ಲ ತುಂಬಾ ಸಾಕಷ್ಟು ಕೂಡ ಬಂದಿದೆ ಎವಿಡೆನ್ಸ್. ಅದಕ್ಕೋಸ್ಕರ ಇದು ಅವಶ್ಯಕತೆ ಇದೆ, ಸಬ್ ಗ್ರೂಪ್ಸ್ ನ ಮಾಡೋದು, ಸಬ್ ಕ್ಯಾಟಗರೈಸೇಷನ್ ಮಾಡೋದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದ್ರ ಡಿಮ್ಯಾಂಡ್ ನಾನು ಹೇಳಿದ್ನಲ್ಲ ನೋಡಿ, ಇದು ಪ್ರಿಲಿಮ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕ್ವಶನ್ ಏನಂತಂದ್ರೆ, ಮಾದಿಗಾಸ್ ಬಂದ್ಬಿಟ್ಟು ತೆಲಂಗಾಣದವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಸರ್ ನಮಗೆ ಸಬ್ ಕ್ಯಾಟಗರೈಸೇಷನ್ ಮಾಡ್ಕೊಡಿ, ನಮಗೆ ತುಂಬಾ ಅವಶ್ಯಕತೆ ಇದೆ ಅಂತ. ತೆಲಂಗಾಣದಲ್ಲಿ ಮಾದಿಗ ಕಮ್ಯುನಿಟಿನವರು, ಬಿಹಾರಲ್ಲಿ ಪಾಸ್ವಾನ್ಸ್ ಅನ್ನೋರು, ಇನ್ನು UP ಯಲ್ಲಿ ಜಾಟ್ವಾಸ್ ಅನ್ನೋರು ಕೂಡ ಇದನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಕೂಡ ಡಿಮ್ಯಾಂಡ್ ಇರೋದ್ರಿಂದನೂ ಕೂಡ ಇದು ಮಾಡ್ಬೇಕು ಸಬ್ ಕ್ಯಾಟಗರೈಸೇಷನ್ ಅನ್ನೋದನ್ನ ಯೋಚನೆ ಮಾಡಿದ್ದಾರೆ. ಸರಿ, ಇಷ್ಟೆಲ್ಲ ಇದೆ. ಹಂಗಾದ್ರೆ ಇದ್ರ ಚಾಲೆಂಜಸ್ ಏನು ಇಲ್ವಾ, ಸುಮ್ಮನೆ ಅವ್ರು ಕೇಳ್ದಂಗೆಲ್ಲ ಮಾಡಕ್ಕಾಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ, ಚಾಲೆಂಜಸ್ ಇದೆ. ಅದಕ್ಕೋಸ್ಕರನೇ ಇಷ್ಟು ವರ್ಷ ಮಾಡೋಕ್ಕಾಗಿಲ್ಲ. ಏನದು ಚಾಲೆಂಜಸ್ ಏನು ಅಂತಂದ್ರೆ, ರಿಲೇಬಲ್ ಡೇಟಾ ಇಲ್ಲ, ಅಪ್ಡೇಟೆಡ್ ಡೇಟಾ ಇಲ್ಲ. ಅಂದ್ರೆ ನೋಡಿ, ಸುಮಾರು ಎಷ್ಟು ವರ್ಷ ನಮ್ದು ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು, ಅದಾದ್ಮೇಲಿಂದ ಇಲ್ಲಿವರೆಗೂ ಸೆನ್ಸಸ್ ಏನೋ 10 ವರ್ಷಕ್ಕೊಂದ್ಸತಿ ಆಗ್ತಾ ಹೋಗುತ್ತೆ. ಆದ್ರೂ ಕೂಡ ಎಷ್ಟೋ ಒಂದ್ ಕಡೆ ಡೇಟಾಗಳು ಮಿಸ್ ಆಗಿದೆ. ಈ ತರದಲ್ಲೆಲ್ಲ ಎಷ್ಟೆಷ್ಟು ಜನ ಅಪ್ಡೇಟ್ ಆಗಿದ್ದಾರೆ, ಯಾವ್ಯಾವ ಜಾತಿಯಿಂದ ಆಚೆ ಬಂದಿದ್ದಾರೆ, ಯಾವ್ಯಾವ ಜಾತಿಯಿಂದ ಇದಾಗಿದ್ದಾರೆ, ಅದೆಲ್ಲ ಒಂದು ಅಪ್ಡೇಟೆಡ್ ಡೇಟಾ ಇಲ್ದಿರೋ ಕಾರಣ ಒಂದು ಇದನ್ನ ಮಾಡಕ್ ಆಗ್ತಾ ಇಲ್ಲ.
ಅದಾದಮೇಲೆ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಬ್ಯಾಕ್ಲ್ಯಾಶ್ ಆಗುತ್ತೆ. ಈಗ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಪಂಗಡ ಇರುತ್ತೆ ಅಂದ್ಕೊಳ್ಳಿ, ಅವರಲ್ಲಿ ಸಬ್ ಕೆಟಗರೈಸೇಷನ್ ಮಾಡಿದಾಗ ಅಲ್ಲಿಯ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಗಳೇನಿರ್ತಾರಲ್ಲ ಅವರೆಲ್ಲರೂ ಇದಕ್ಕಾಗ್ತಾರೆ. ಹಾಗಾಗಿ ಅದಾಗುತ್ತೆ ಅಂತಲೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನು ಯೋಚನೆ ಮಾಡ್ತಾರೆ, ಈ ಥರ ಮಾಡೋದ್ರಿಂದ ಮತ್ತೆ ಫರ್ದರ್ ಫ್ರಾಗ್ಮೆಂಟೇಷನ್ ಆಗ್ತಾ ಹೋಗುತ್ತೆ, ಸೊಸೈಟಿ ಡಿವೈಡ್ ಆಗ್ತಾ ಹೋಗುತ್ತೆ, ಈ ಥರ ಮಾಡಿದರೆ ನಮ್ಮ ಸೊಸೈಟಿನೇ ಉಳಿಯಲ್ಲ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಆಗಿ ಇದು ಪಾಸಿಬಲ್ ಇದೆಯಾ ಅಂತ ಇದನ್ನ ಮಾಡೋಕ್ಕೆ ಅಂತ ಚೆಕ್ ಮಾಡೋಕ್ಕೆ ಅಂತ ನೋಡಿದ್ರೆ ಅದಕ್ಕೆ ಏನು ಹೇಳುತ್ತೆ ಅಂತಂದರೆ, ಆಲ್ರೆಡಿ ಸಬ್ ಕ್ಯಾಟಗರೈಸೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು 7 ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ಆಲ್ರೆಡಿ ಸಿದ್ಧ ಮಾಡಿದೆ. ಇದನ್ನು ಸ್ಟಡಿ ಮಾಡ್ಬೋದು, ಇಷ್ಟರಲ್ಲೇ ಇದೊಂದು ಇಶ್ಯೂ ಬರುತ್ತೆ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ನೋಡೋಣಪ್ಪ ಸಬ್ ಕ್ಯಾಟಗರೈಸೇಷನ್ ಅಲ್ಲದೆ ಬೇರೆ ಏನಾದರೂ ಇವರ ಒಂದು ಸೊಲ್ಯೂಷನ್, ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡೋ ಅಂತ ಬೇರೆ ಏನಾದರೂ ದಾರಿ ಇದೆಯಾ ಅಂತಲೂ ಕೂಡ ಅದರ ಮೆಥಡ್ಸ್ನ ಹುಡ್ಕೋಣ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದು ಇಷ್ಟು ಹೇಳ್ತಾ ಇದೆ. ಇನ್ನು ಸರಿ, ಹಂಗಾರೆ ಮಾದಿಗ ಕಮ್ಯುನಿಟಿನವ್ರದ್ದು ಡಿಮ್ಯಾಂಡ್ ಏನಪ್ಪ ಅಂತ ಅಂದರೆ, ನಾನು ಹೇಳಿದ್ನಲ್ಲ ಅವರು 1994, ಇದು 44 ಅಲ್ಲ, ಇದು ದಿಸ್ ಇಸ್ 94, 1994ರಲ್ಲೇ ಜಸ್ಟಿಸ್ ಪಿ ರಾಮಚಂದ್ರ ರಾಜನ್ ಅವರು ಒಂದು ಕಮಿಷನ್ ಮಾಡಿತ್ತು. ಅದಾದಮೇಲೆ 1996 ಈ ಕಮಿಷನ್ ಆಗಿತ್ತು. ಅದಾದಮೇಲೆ 2007 ನ್ಯಾಷನಲ್ ಕಮಿಷನ್ ಅಂತಲೂ ಕೂಡ ಆಗಿ ಇದು ಪಾಸಿಬಲ್ ಅಂತ ಅಂದ್ಬಿಟ್ಟು ಹೇಳಿದರು. ಆದರೆ ಇಲ್ಲಿವರೆಗೂ ಯಾವುದೇ ಥರದ ರಿಸಲ್ಟ್ಸ್ ಬಂದಿಲ್ಲ. ಸರಿ, ಇದರಲ್ಲಿ ಹಂಗಾರೆ ನೀವು ಯೋಚನೆ ಮಾಡ್ಬೋದು, ಈ ಥರ ಎಲ್ಲ ನಾನು ಹೇಳಿದ್ನಲ್ಲ, ಇಲ್ಲಿ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಬ್ಯಾಕ್ಲ್ಯಾಶ್ ಬರುತ್ತೆ. ಆಲ್ರೆಡಿ ಇದ್ದದೆ ಏನಿದೆ ಲೀಗಲ್ ಪರ್ಸ್ಪೆಕ್ಟಿವ್ಸ್ ಅಂತಂದರೆ, ಈಗ ಪಂಜಾಬು, ಬಿಹಾರ, ತಮಿಳ್ನಾಡಲ್ಲಿ ಆಲ್ರೆಡಿ ಈ ಥರದ ಸಬ್ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಅದು ಆಲ್ರೆಡಿ ಲೀಗಲ್ ಡಿಸ್ಪ್ಯೂಟ್ ಆಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾವೆ. ಇದು ಒಂದು ಇಶ್ಯೂ. ಆಮೇಲೆ ಲೀಗಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೀಗಲ್ ಎಕ್ಸ್ಪರ್ಟ್ ಮಾಡೋಣಪ್ಪ, ಸಬ್ ಕ್ಯಾಟಗರೈಸೇಷನ್ ಮಾಡ್ಬೋದು, ಆದರೆ ಕ್ಯಾಸ್ಟ್ ಸೆನ್ಸಸ್ನ ಮಾಡಬೇಕು. ಇದನ್ನು ಮಾಡಿದಾಗ ನಮಗೊಂದು ಪರ್ಟಿಕ್ಯುಲರ್ ಡೇಟಾ ಸಿಗುತ್ತೆ, ಈ ಡೇಟಾ ಸಿಕ್ಕರೆ ಅದನ್ನು ನಾವು ಮಾಡ್ಬೋದು ಅಂತಲೂ ಕೂಡ ಇವರು ಹೇಳ್ತಾ ಇದ್ದಾರೆ. ಇದು ಇಷ್ಟು ಸಬ್ ಕ್ಯಾಟಗರೈಸೇಷನ್ ಬಗ್ಗೆ ಒಳ್ಳೆಯದು ಅರಿವು ಎಲ್ಲ ಇದನ್ನು ನಿಮಗೆ ಹೇಳಿದ್ದೀನಿ. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೊಂದು ಡೀಟೇಲ್ ಒಂದು ಬ್ರೀಫ್ ಆಗಿ ಇದನ್ನು ಕೊಟ್ಟಿದ್ದೀನಿ. ಇದು ನಿಮಗೆ ಹೇಳಿದ್ನಲ್ಲ GS2ನ ಗವರ್ನೆನ್ಸ್ ಟಾಪಿಕಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದನ್ನು ಹೇಳ್ತಾ ಇವತ್ತು ಆ್ಯಕ್ಚುಲಾಗಿ ನ್ಯೂಸ್ ಪೇಪರಲ್ಲಿ ಅಂಥ ಏನೋ ಆರ್ಟಿಕಲ್ಸ್ ಇರಲಿಲ್ಲ, ಇವತ್ತು ಕಂಡು ಬಂದಿಲ್ಲ. ಇದು ಇಂಪಾರ್ಟೆಂಟ್ ಅಂತ ಅನಿಸ್ತು. ಇನ್ನು ಉಳ್ಕಿದ್ದೆಲ್ಲ ರೆಕರಿಂಗ್ ಟಾಪಿಕ್ಸ್ ಆಗಿರೋದ್ರಿಂದ ನಾನು ಇವೆರಡನ್ನು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಈ 3 ಆರ್ಟಿಕಲ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎತ್ಕೊಂಡ್ಬಂದಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾವು ಮುಗಿಸೋದಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ ನೋಡೋಣ. ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಪ್ಪ ಅಂದರೆ, ಇನ್ ಲೈಟ್ ಆಫ್ ಕರೆಂಟ್ ಜಿಯೋಪೊಲಿಟಿಕಲ್ ಶಿಫ್ಟ್ಸ್, the relationship between India and the United Kingdom in the defense sector entering a new phase. Discuss. 250 ವರ್ಡ್ಸ್ ಇದನ್ನು ಬರೀಬೇಕು. ಅದ್ರ ಜೊತೆಗೆ ನೋಡಿ, ಕನ್ನಡದಲ್ಲಿ ಪ್ರಸ್ತುತ ಭೌಗೋಳಿಕ ರಾಜಕೀಯ ಬದಲಾವಣೆಗಳ ಬೆಳಕಿನಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಅಂದರೆ ಡಿಫೆನ್ಸ್ ಸೆಕ್ಟರ್ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಸಂಬಂಧವು ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ, ಚರ್ಚಿಸಿ. 250 ಮಾರ್ಕ್ಸಿಗೆ. ಇದು ನೀವೆಲ್ಲರೂ ಬರೆದು ನಮ್ಮ ಆ್ಯಪಿಗೆ ಅಥವಾ ಟೆಲಿಗ್ರಾಮ್ ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ ಎಲ್ಲದರಲ್ಲಿ ಹಾಕಿದ್ರು ಕೂಡ ಫ್ರೀಯಾಗಿ ಇವ್ಯಾಲ್ಯೂಯೇಷನ್ ಮಾಡೋಗುತ್ತೆ. ನಿಮ್ಗೆ ಅದೆಲ್ಲ ಗೊತ್ತೇ ಇದೆ. ದಯವಿಟ್ಟು ಅದಕ್ಕೆಲ್ಲ ಆನ್ಸರ್ ಬರ್ದಾಕಿ ಫ್ರೀ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ರಿ, ಆಪರ್ಚುನಿಟಿ ಮಾಡಿಸ್ಕೊಳ್ರಿ. ಇದನ್ನು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟೇಕ್ ಕೇರ್. ನಾಳೆ ಮತ್ತೆ ಒಳ್ಳೆ ಆರ್ಟಿಕಲ್ಸ್ ಜೊತೆ ಬರ್ತೀನಿ.